ಈ ವಿಡಿಯೋದಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಫಾರ್ ಎಕ್ಸಾಂಪಲ್ ಕ್ವೆಶ್ಚನ್ P and Q are partners in a firm. P's drawings for the year 2014-15 are given below. 2014 and 15 year ಅಲ್ಲಿ P's drawing ಏನೇನಿದೆ ಅಂತ ಕೊಟ್ಟಿದ್ದಾರೆ. ₹4,000 on 1st June 2014, ₹6,000 on 30th September 2014, ₹2,000 on 30th November 2014 and ₹3,000 on 1st Jan 2015. Calculate interest on P's drawings at 8% per annum for the year ending on 31st March 2015 under ಪ್ರಾಡಕ್ಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ನಾವು ಇದಕ್ಕಿಂತ ಮುಂಚೆ ಯಾವ್ಯಾವ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾವು 3 ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು: ಪ್ರಾಡಕ್ಟ್ ಮೆಥಡ್, ಆವರೇಜ್ ಪೀರಿಯಡ್ ಮೆಥಡ್ ಆ್ಯಂಡ್ ಡೈರೆಕ್ಟ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಅಂದರೆ ಇದರಲ್ಲಿ ಕನ್ಸಿಡರ್ ಮಾಡೋದು ಅಮೌಂಟ್ ಡ್ರಾನ್ ಆ್ಯಂಡ್ ದ ಟೈಮ್ ಇಂಟರ್ವಲ್ಸ್ ಟೇಕನ್. ಅಂದರೆ ಇವಾಗ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸಲ್ಲಿ ಏನಾದರೂ ಡ್ರಾಯಿಂಗ್ಸ್ನ ಮಾಡಿದರೆ ನಾವು ಪ್ರಾಡಕ್ಟ್ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ 4,000ನ ಜೂನ್ ಫಸ್ಟಲ್ಲಿ ಡ್ರಾ ಮಾಡಿದ್ದಾರೆ, 6,000ನ ಸೆಪ್ಟೆಂಬರ್ 30th ಸೆಪ್ಟೆಂಬರಲ್ಲಿ ಮಾಡಿದ್ದಾರೆ, 2,000ನ ನವೆಂಬರಲ್ಲಿ ಮಾಡಿದ್ದಾರೆ. ದೇರ್ಫೋರ್ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸ್ ಆ್ಯಂಡ್ ಡಿಫ್ರೆಂಟ್ ಅಮೌಂಟ್ಸ್ನ ಡ್ರಾಯಿಂಗ್ಸ್ ಮಾಡಿದ್ದಾರೆ. ಈ ಥರ ಕ್ವೆಶನ್ಸ್ ಕೊಟ್ಟಿದ್ದಾಗ ನಾವು ಪ್ರಾಡಕ್ಟ್ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಪ್ರಾಡಕ್ಟ್ ಮೆಥಡ್. ಟೈಮ್ ಇಂಟರ್ವಲ್ಸ್ ಮತ್ತು ದ ಅಮೌಂಟ್ಸ್ ವಿತ್ ಡ್ರಾಯಿಂಗ್ ಅಮೌಂಟ್ಸ್ ಡಿಪೆಂಡ್ ಆಗುತ್ತೆ. ಆವರೇಜ್ ಪೀರಿಯಡ್ ಮೆಥಡ್ ಅಂದರೆ ಇಟ್ ಈಸ್ ಯೂಸ್ಡ್ ವೆನ್ ಪ್ರಾಡಕ್ಟ್ ಡ್ರಾನ್ ಆ್ಯಂಡ್ ಟೈಮ್ ಇಂಟರ್ವಲ್ಸ್ ಆರ್ ಸೇಮ್ ಫಾರ್ ಈಚ್ ಡ್ರಾಯಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ 4,000ನ 1st ಜೂನಲ್ಲಿ ಡ್ರಾ ಮಾಡಿ, ಮತ್ತು 4,000ನ 1st ಜುಲೈಯಲ್ಲಿ ಡ್ರಾ ಮಾಡಿ, 4,000ನ 1st ಆಗಸ್ಟಲ್ಲಿ ಡ್ರಾ ಮಾಡಿದ್ರೆ, ಅಂದರೆ ಸೇಮ್ ಅಮೌಂಟ್ನ ಸೇಮ್ ಟೈಮ್ ಅಂದರೆ 1 ಮಂತ್ ಡಿಫ್ರೆನ್ಸಲ್ಲಿ ಡ್ರಾ ಮಾಡ್ತಾ ಹೋದರೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಆವರೇಜ್ ಪೀರಿಯಡ್ ಮೆಥಡ್ನ ಯೂಸ್ ಮಾಡ್ತೀವಿ. ಅಂದರೆ ಅಮೌಂಟ್ ಡ್ರಾನ್ ಮತ್ತು ಟೈಮ್ ಇಂಟರ್ವಲ್ಸ್ ಸೇಮ್ ಇದ್ದಾಗ ನಾವು ಆವರೇಜ್ ಪೀರಿಯಡ್ ಮೆಥಡ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈಸ್ ಡೈರೆಕ್ಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯೂಸಿಂಗ್ ಪರ್ಸೆಂಟೇಜ್ ಗಿವನ್. ಡೈರೆಕ್ಟ್ ಮೆಥಡ್ ಅಂದರೆ ಏನು ಪ್ರಾಬ್ಲಮ್ ಇರಲ್ಲ, ಡೈರೆಕ್ಟಾಗಿ ಅಲ್ಲಿ ಕೊಟ್ಟಿರೋ ಅಂಥ ಪರ್ಸೆಂಟೇಜ್ ಏನಿದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ಕ್ವೆಶನ್ಸ್ ಹೆಂಗೆ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ P and Q are partners in a firm. P draws 1 lakh on so date, Q draws 2 lakh on so date, and P's interest on drawing is 8%, Q's is 9% ಅಂತ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟರೆ ನಾವು ಡೈರೆಕ್ಟ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಆ ಪರ್ಸೆಂಟೇಜ್ ಏನು ಕೊಟ್ಟಿದ್ದಾರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಪ್ರಾಡಕ್ಟ್ ಮೆಥಡ್ ಕೊಟ್ಟಿದ್ದಾರೆ ಬಿಕಾಸ್ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸ್, ಡಿಫ್ರೆಂಟ್ ಅಮೌಂಟ್ಸ್ ಇದೆ. ಸೊ ಪ್ರಾಡಕ್ಟ್ ಮೆಥಡ್ನ ಯೂಸ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಡೇಟ್ 1st ಜೂನಲ್ಲಿ 4,000 ಡ್ರಾ ಮಾಡಿದ್ದಾರೆ, 30th ಸೆಪ್ಟೆಂಬರಲ್ಲಿ 6,000, 30th ನವೆಂಬರಲ್ಲಿ 2,000, 1st ಜನವರಿಯಲ್ಲಿ 3,000 ಡ್ರಾ ಮಾಡಿದ್ದಾರೆ. ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 10 months, ಟೈಮ್ ಡಿಫ್ರೆನ್ಸ್ ಆ್ಯಂಡ್ 6 months, 4 months ಆ್ಯಂಡ್ 3 months. ಪ್ರಾಡಕ್ಟ್ ಬಂದು 4,000 ಇಂಟು 10 40,000, 6,000 ಇಂಟು 6 36,000, 2,000 ಇಂಟು 4 8,000, 3,000 ಇಂಟು 3 9,000 ಡ್ರಾಯಿಂಗ್ಸ್ ಮಾಡಿದ್ದಾರೆ. ದೇರ್ಫೋರ್ ಟೋಟಲ್ ಪ್ರಾಡಕ್ಟ್ ಬಂದು 93,000 ಆಗಿದೆ. 93,000 ಟೋಟಲ್ ಪ್ರಾಡಕ್ಟ್ ಅಮೌಂಟ್ ಸಿಕ್ಕಿದೆ. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ಇಂಟ್ರೆಸ್ಟ್ ರೇಟ್ ಗಿವನ್ ಇಂಟು 1/12 ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 93,000 ಇಂಟು 1/12 ಇಂಟು ಪರ್ಸೆಂಟೇಜ್ ಕೊಟ್ಟಿರೋದು ನಮಗೆ 8%, 8 ಡಿವೈಡೆಡ್ ಬೈ 100. ದೇರ್ಫೋರ್ ಇಂಟ್ರೆಸ್ಟ್ ಅಮೌಂಟ್ ಬಂದು ₹3,720 ಸಿಗುತ್ತೆ ನಮಗೆ ಅಂಡರ್ ಪ್ರಾಡಕ್ಟ್ ಮೆಥಡ್. Thank you.